स्वागत है आपका बी न्यूज नेशन में। मैं हूं आबिद हुसैन शेख। अब कर्नाटक में पेपर वाला स्टाम्प खत्म, डिजिटल ई स्टाम्प की शुरुआत। कर्नाटक सरकार ने पुराने कागज वाले स्टाम्प पेपर को गुड बाय कहने का फैसला किया है। अब राज्य में डिजिटल ई स्टाम्प लागू होगा। ये जानकारी रेवेन्यू मिनिस्टर कृष्ण बैरेगौड़ा ने बेंगलुरु में देते हुए कहा कि लोगों को पूरी तरह जानकारी होने तक दोनों स्टाम्प साथ साथ रहेंगे, लेकिन धीरे धीरे कागज वाला स्टाम्प बंद कर दिया जाएगा। सरकार का लक्ष्य है कि पूरा सिस्टम पूरी तरह पेपरलेस हो जाए। डिजिटल ई स्टाम्प की खास बातें 2024 के अक्टूबर से डिजिटल स्टाम्प की शुरुआत तो हो चुकी है। हर डॉक्यूमेंट एग्रीमेंट को डिजिटल रूप में अपलोड करना होगा। डॉक्यूमेंट्स खो जाने का डर नहीं रहेगा, क्योंकि सरकार उसका डिजिटल रिकॉर्ड अपने पास रखेगी। एक यूनिक नंबर और क्यूआर कोड के जरिए कभी भी आप एग्रीमेंट डाउनलोड या एक्सेस किया जा सकेगा। कर्नाटक स्टाम्प अमेंडमेंट एक्ट 2025 के तहत डिजिटल सिग्नेचर को भी कानूनी मान्यता दी गई है। मंत्री ने बताया कि पहले लोग पेपर वाले स्टाम्प खो देते थे और डॉक्यूमेंट्स मिलना मुश्किल होता था। अब डिजिटल रिकॉर्ड हमेशा मौजूद रहेगा। किसी भी समय कहीं से भी एक क्लिक में आपका एग्रीमेंट डाउनलोड किया जा सकता है। सरकार का कहना है कि आने वाले समय में सभी प्रकार के एग्रीमेंट सिर्फ डिजिटल रूप में ही बनाए जाएंगे। ಇಷ್ಟು ದಿನ ಏನಾದರೂ ನೀವೊಂದು ಅಗ್ರಿಮೆಂಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದು ನಿಮ್ಮ ಹತ್ರ ಕಳೆದೋಯ್ತು ಅಂತ ಇಟ್ಕೊಳ್ಳಿ. ಕಳೆದೋದ್ರೆ ನಿಮಗೆ ಅದು ಮತ್ತೆ ಡಾಕ್ಯುಮೆಂಟೇ ಇರ್ತಾ ಇರಲಿಲ್ಲ. ಈಗ ಆ ರೀತಿ ಅಲ್ಲ. ನೀವೇನು ಒಂದು ಡಿಜಿಟಲ್ ಈ ಸ್ಟ್ಯಾಂಪನ್ನು ನೀವು ಪರ್ಚೇಸ್ ಮಾಡಿ ಅದರಲ್ಲಿ ನಿಮ್ಮ ಅಗ್ರಿಮೆಂಟನ್ನು ಒಂದು ಬಾರಿ ಅಪ್ಲೋಡ್ ಮಾಡಿದರೆ ನಮ್ಮ ಹತ್ರ ಇರುತ್ತೆ. ಅದು ನಿಮ್ಮ ಹತ್ರ ಕಳೆದೋದ್ರೂ ಕೂಡ ನೀವು ಡಿಜಿಟಲ್ ಆಗಿ ನಮ್ಮ ಹತ್ರ ಇರೋದನ್ನು ಎನಿ ಟೈಮ್ ಒಂದು ಕ್ಯೂ ಆರ್ ಕೋಡನ್ನು ಬಳಸ್ಕೊಂಡ್ಬಿಟ್ಟು ನೀವು ನೇರವಾಗಿ ಅದನ್ನು ಆಕ್ಸೆಸ್ ಮಾಡ್ಬೋದು. ನಾವೊಂದು ನಂಬರ್ ಇರುತ್ತೆ, ಆ ನಂಬರ್ ಮುಖಾಂತರ ನೀವು ನಿಮ್ಮ ಅಗ್ರಿಮೆಂಟ್ ಕಾಪಿಯನ್ನು ಯಾವತ್ತಿಗೂ ಕೂಡ ಈಗ ಡಿಜಿಟಲ್ ರೆಕಾರ್ಡನ್ನು ಮೇಂಟೈನ್ ಮಾಡ್ತೇವೆ. ಸೊ ಹಾಗಾಗಿ ಕಳೆದೋಗುವಂಥದ್ದು ಅದು ಇದು ಇರೋದಿಲ್ಲ. ನೀವು ಎನಿ ಟೈಮ್ ಎನಿವೇರ್ ಇದನ್ನು ಬೇಕಾದಾಗ ನಿಮಗೆ ಪಡೆದುಕೊಳ್ಳಬಹುದು. ಈ ಕಾರಣಕ್ಕಾಗಿ ಈ ಅಗ್ರಿಮೆಂಟ್ಗಳನ್ನು ಕೂಡ ನಾವು ಕಡ್ಡಾಯವಾಗಿ ಡಿಜಿಟಲ್ ಮಾಡ್ತಾ ಇದ್ದೇವೆ. ಡಿಜಿಟಲ್ ಅಗ್ರಿಮೆಂಟ್ಸನ್ನು ಮಾಡ್ತಾ ಇದ್ದೇವೆ, ಎಲ್ಲ ಸ್ವರೂಪದ್ದು ಕೂಡ ಡಿಜಿಟಲ್ ಅಗ್ರಿಮೆಂಟ್. ಸೊ ಈಗ ಉದಾಹರಣೆಗೆ ನೋಡೋದಕ್ಕೆ ಈ ಫಾರ್ಮ್ಯಾಟೇ ಮೇಂಟೈನ್ ಮಾಡ್ತೇವೆ. ಇದು ಈಗ ಹಾಲಿ ಇರ್ತಕ್ಕಂತಹ ಈ ಸ್ಟ್ಯಾಂಪು ಈಗ ನೋಡೋದಕ್ಕೆಲ್ಲ ಹಿಂಗೆ ಕಾಣುತ್ತೆ, ಯಾಕಂದರೆ ಜನಕ್ಕೆ ಇದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ. ಈಗ ಇದನ್ನೆಲ್ಲ ನಮ್ಮದ್ರಲ್ಲಿ ಇದು ಏನೂ ಇಲ್ಲ, ಇದು ಒಂದು ನಂಬರ್ ಅಷ್ಟೇ ಮುಖ್ಯ. ಈಗ ಇಲ್ಲಿ ನಂಬರ್ ಇದೆಯಲ್ಲ, ಇದೇ ಈ ಸ್ಟ್ಯಾಂಪು. ಆದರೆ ಬರೀ ಇಷ್ಟ ಹಾಕ್ಬಿಟ್ಟು ನಾವು ಮಾಡಿದರೆ ಜನ ಇದೇನಪ್ಪ ಏನೋ ಮಾಡಾಕ್ಬಿಟ್ಟವ್ರೆ, ಸ್ಟ್ಯಾಂಪ್ ಪೇಪರೇ ಇಲ್ವಲ್ಲ ಅನ್ಕೋತಾರೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡಿದ್ದೀವಿ ಸುಮ್ಮನೆ. ಬಟ್ ಮುಖ್ಯ ಇದೊಂದು ನಂಬರು. ಈ ನಂಬರ್ಗೊಂದು ಕ್ಯೂ ಆರ್ ಕೋಡ್ ಇರುತ್ತೆ, ಅಷ್ಟಿದ್ರೆ ಅದೇ ಸ್ಟ್ಯಾಂಪ್ ಪೇಪರು. ಇದರಲ್ಲಿ ನಿಮ್ಮ ಅಗ್ರಿಮೆಂಟ್ ಬಂದ್ಬಿಡುತ್ತೆ. ಈ ಅಗ್ರಿಮೆಂಟು ಈಗ ಇದನ್ನ ಇಷ್ಟು ದಿನ ಪೇಪರಲ್ಲಿ ಇಟ್ಕೊಳ್ಳೋರು ಜನ, ಇದು ಕಳೆದೋದ್ರೆ ಓಟೋಯ್ತು ಅಗ್ರಿಮೆಂಟ್. ಈಗ ಹಂಗಲ್ಲ, ಇಷ್ಟು ನಮ್ಮಲ್ಲೇ ಸ್ಟೋರ್ ಆಗಿರುತ್ತೆ. और खबरों के लिए देखते रहिए बी न्यूज नेशन।